ಏನಿ ಭವ್ಯ ಭವನದ ಶೃಂಗಾರ ವೈಭವ, ಏನಿ ಕಂಬ ಸೋಲುಗಳ ನಿರ್ಮಾಣ, ವಜ್ರ ವೈಡೂರ್ಯ ಮತ್ತು ನವರತ್ನಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನದ ಸೌಂದರ್ಯವನ್ನು ಕಂಡ ಕ್ಷಣ ನನ್ನ ಮನದ ಮೋಡಗಳು ಕರಗಿ ನನ್ನ ಅಂತರಾತ್ಮದಲ್ಲಿ ವಾಸವಾಗುತ್ತಿರುವುದಲ್ಲ. ಹಬ್ಬ ಇದೇನು ಯದುನಂದನ ಶಯನಾಗಾರವೋ ಅಥವಾ ಉದ್ಯಾನವನವೋ ಎಂಥ ರಮಣೀಯವಾಗಿದೆ. ನಾನಾ ಫಲಭರಿತ ಪುಷ್ಪಲತ ಮೌಸೂರ ಪುಷ್ಪಗುಚ್ಛ ಶ್ರಾವಣ ಮಧುರಗಳ ಆಹ್ವಾನ, ಜೀವಕಲಾ ಪೂರಿತವಾದ ಶಿಲ್ಪಕಲಾ ಪ್ರದರ್ಶನಗಳು, ಅನನ್ಯ ಸಾಮಾನ್ಯ ವೈಭವವು ಈ ಬೃಹದಾಕಾರದ ಅರಮನೆಯನ್ನು ಹೊಗಳಲು ಸಹಸ್ರ ಪಣೀಂದ್ರನಿಗೂ ಆದಿಶೇಷನಿಗೂ ಅಸಾಧ್ಯವಾಗಿರುವುದಲ್ಲ. ಅಪ್ಪೋ, ಯಾವ ದೇವೇಂದ್ರನ ಅಮರಾವತಿಯನ್ನೇ ಮೀರಿ ಓಡುತ್ತಿರುವ ಅರಮನೆಯಂತೆ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಏನಿ ಶಿಲಾ ಬಾಲಕಿಯರ ಭಾವ ಭಂಗಿಗಳು, ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ಕಂಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ರಂಭ, ಊರ್ವಶಿ, ಮೇನಕ, ತಿಲೋತ್ತಮಿಯರ ಸೌಂದರ್ಯವೇ ಸಮ್ಮಿಳಿತವಾಗಿ ಈ ಧರೆಗಿಳಿದಂತೆ ವಾಸವಾಗುತ್ತಿರುವುದಲ್ಲ. ಈ ಕುರುಚಕ್ರೇಶ್ವರನ ಚಿತ್ತವನ್ನೇ ಚಾಂಚಲ್ಯಗೊಳಿಸುವಂತ ಈ ಸೌಂದರ್ಯ ರಾಶಿಯನ್ನು ಕಂಡ ಕ್ಷಣ ಭಾವಪರವಶನಾದ. ಈ ಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಹಪ್ಪಲೆ ಬಿಗಿದಪ್ಪಲೆ. ಸ್ವಾಗತ 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 ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ. ಮಾತೆ ಗಾಂಧಾರಿಯ ಪ್ರೀತಿಯ ಕುವರ, ಮಾತೆ ಗಾಂಧಾರಿಯ ಪ್ರೀತಿಯ ಕುವರ. ಜ್ಞಾತಿಯರು ಚಲ ಸಾಧಿಪ ಚತುರ, ಜ್ಞಾತಿಯರು ಚಲ ಸಾಧಿಪ ಚತುರ. ಸ್ವಾಗತ ಸ್ವಾಗತ ಕುರುನಂದನ, ಕುರುನಂದನ. ಕರದೊಳು ಗದೆയും ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಕರದೊಳು ಗದೆയും ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ ಈ ಸರದಾರ, ಉರಿಮೀಸೆಯ ದೊರೆ ಈ ಸರದಾರ, ಉರಿಮೀಸೆಯ ದೊರೆ ಈ ಸರದಾರ. ಬಕುತರ ಭಂಗಿಯಂ ಬಹು ಗಂಭೀರ, ಬಕುತರ ಭಂಗಿಯೋ ಬಹು ಗಂಭೀರ. ಸ್ವಾಗತ ಸ್ವಾಗತ ಕುರುನಂದನ, ಮಾತೆ ಗಾಂಧಾರಿಯ ಪ್ರೀತಿಯ ಕುವರ, ಮಾತೆ ಗಾಂಧಾರಿಯ
ಪ್ರಿಯ ಪ್ರೀತಿಯ ಕುವರ ಗಾತಿಯರುಳ್ ಚಲ ಸಾಧಿಪ ಚತುರ ಗಾತಿಯರುಳ್ ಸಲ ಚಾದಿಪ ಚತುರ ಸ್ವಾಗತ ಸ್ವಾಗತ ಕುರುನಂದನ ಕುರುನಂದನ ನನಗೆ ತರಬ್ರಂತು ಇದೇನು ದೇವಶಿಲ್ಪಿ ಮಯನಿಂದ ನಿರ್ಮಿಸಲ್ಪಟ್ಟ ಮಹಾಭವನವು ಅಥವಾ ಈ ಕೃಷ್ಣನ ಮಾಯಾಭವನವು? ಕೃಷ್ಣ, ಈ ನಿನ್ನ ಮಾಯಾಶಯನಗಾರವನ್ನು ನೋಡಿ ಬೆರಗಾಗುವನಲ್ಲ, ಈ ಚಲದಂಕಮಲ್ಲ. ಸ್ವಸಾಗರ ಪೃಥ್ವಿನೇ ಶೋಷಣ ಮಾಡುತ್ತಿರುವ ವಸುಂಧರಾ ದೇವಿಯ ಕುವರ, ಗೋಂದೂರು ದೇವಿಯ ಗರ್ಭ ಸಂಜಾತ, ಶತ್ರುಧ್ವಂಸ ಧುರೀಣ, ಹಸ್ತಿನಾವತಿಯ ಮುನಿಮುಕುಟೇಶ್ವರ, ಈ ಕುರುಚಕ್ರೇಶ್ವರನ ಭವನಕ್ಕಿಂತಲೂ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಭರತ ಕಂಡ ಭೂಮಂಡಲೋಧೀಶನಾಗಿ, ಅಗರ್ಭ ಶ್ರೀಮಂತನಾಗಿ, ಸೋಮಂತ ಧೀಮಂತ ದಿವ್ಯ ಸಾರ್ವಭೌಮನಾಗಿ, ನಿರಂತರ ಸರ್ವಜನ ಸಮಸ್ತ ಪ್ರೀತಿ ಪಾತ್ರನಾಗಿರುವ ನನಗಿಲ್ಲದ ವೈಭವವು ಈ ಪೇತಶೇನಾಗ್ರಹವು ನನ್ನ ಚಕ್ರವರ್ತಿ ಸಾಮ್ರಾಟ ಪದವಿಗೆ ತೀರದ ಕಳಂಕವಲ್ಲವೇ? ನಾವು ಕಂಡ ಭೂಮಂಡಲೋದೀಪ ಭಟರಕೂಟ ವಿಪ್ರದಿಂದ ನಿರಂತರ ನಿಜಪೋದ ಪುರಸ್ಕೃತನಾಗಿ, ಹರಿವೀರ್ ನಿರ್ಮೂಲನ ಚಂಡರ ತೋರ್ದಂಡ ಬಲಮಂಡಿತನಾಗಿ, ದಿಗ್ದಿಗಂತೆ ಶೋಭರಾಜಿತ ಕ್ಷೋತ್ರವ ಭಯಂಕರ ಕುರುಸಾಮ್ರಾಜ್ಯಾದೀಪ, ಕುರುಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನ ಅರಮನೆಯ ಸಿರಿ ಸಂಪದಗಳಿಗೆ ಸರಿದು ಹೋಗಬಲ್ಲದೆ ಈ ಮಾಧವನ ಅರಮನೆ. ಓಹ್, ಸೋತಕಿ ಇಲ್ಲೇ ಇರುವನು. ಕೃಷ್ಣನಲ್ಲಿ ಸೋತಕಿ? ಏನು? ಕೃಷ್ಣನು ನಿದ್ರಿಸ್ತಿರುವನೇ? ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಮಧ್ಯಾಹ್ನದ ವೇಳೆಯಲ್ಲಿ ಇಷ್ಟೊಂದು ನಿದ್ರೆಯೇ? ಹಗಲು ನಿದ್ರೆಯೇ? ಕಪಟ ನಿದ್ರೆಯೇ? ನಾನು ಬಂದಿರುವುದು ಕಾರ್ಯ ಸಾಧನೆಗಾಗಿ. ಒಂದು ಮಾತಿದೆ ಸಾತಕಿ, ಈ ಸಾರಿ ಆ ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಸರಿಯಾದ ಮಾತು. ಹೋಗೋದ್ರೆ ಕೃಷ್ಣನ್ ನಮ್ಮ ಪಕ್ಷ ವಹಿಸಿದರೆ ಯಾವುದವ ಸೈನ್ಯವು ನಮ್ಮ ಪಕ್ಷವನ್ನು ವಹಿಸಿದಂತೆ. ಕುರುಚಕ್ರೇಶ್ವರ ಶತ ಸಹೋದರ ಅಗ್ರಜ ಪರಶುರಾಮ ಸದ್ಗುರುವಿನಲ್ಲಿ ವಿದ್ಯಾಪರಂಗತನಾದ ರೋದಯನ ಮಿತ್ರನಾದ ನಾನು ಒಬ್ಬ ಸಾಮಾನ್ಯ ಗೊಲ್ಲ ಗೋಪಾಲನ ಪಾದದಡಿಯಲ್ಲಿ ಅಸಂಭವ ಅಪಮಾನ. ನಮ್ಮಂಥವರಿಗೆ ಯೋಗ್ಯವಾದ ಸ್ಥಳ ಇದಲ್ಲ. ದೇಹಕ್ಕೆ ಶ್ರೇಷ್ಠವಾದ ಶಿರೋಭಾಗವೇ ನಮಗೆ ಉಚಿತವಾದ ಆಸನ. ಸದಾ ನಿನ್ನ ಅಭಯ ನಿರಂತರ ಕೋರೆ ಜಯ ಜಯ ಶ್ರೀ ವಾಸುದೇವ.
ಅಭಯೋ ನಿರಂತರ ಪೂರೇ ದಯೆ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯೋ ದೀನಬಂಧು ನಿಗಮಾಗಮ ಸಿಂಧು ಪರಮಾತ್ಮ ದೀನಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲ ಮದನ ಅಗಣಿತ ಗುಣಗಣ ಹರಿಕುಲ ಮರ್ದನ ಜಗದ ವ್ಯಾಪಕ जगत जीवात्मक जगद व्यापक जगत जीवात्मक ನಂಬಿದ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಹರ ವಿಂದಾನಯನ ಪೊರೆ ವಾಸುದೇವ ಸಿಂಧು ಶಯನ ಹರ ವಿಂದಾನಯನ ಪೊರೆ ಸದಾ ನಿನ್ನ ಅಭಯೋ ನಿರಂತರ ಪೊರೆ ದಯೆ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯೋ ಸಾತ್ಯಕಿ ಎಲ್ಲಿ ನನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯ್ತು ಸಾತ್ಯಕಿ? ನನಗೆ ಹೇಳುವ ಬಾಯಿಲ್ಲ, ನೀನೇ ನೋಡು, ನಿನಗೇ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆವೇಗದ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯುವುದು ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಇದಕ್ಕೆ ನಾವು ಮರುಗುವುದಾದರೂ ಹೇಗೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿ ಮೊದಲು ಅವರ ಮೇಲೆ ಬಿದ್ದರೆ ಅದು ಸಂತೋಷದ ವಿಷಯವೇ. ಯುಧಿಷ್ಠರನು ತನ್ನ 4 ಸಹೋದರನೊಡಗೂಡಿ ಪಾಂಚಾಲಿಯ ಸಹಿತ ಚಿರದಿನ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದರಾಯಿತು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಎಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪಥದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಸಾರಿ ಕೃಷ್ಣ ನನ್ನ ಕೈಗೆ ಸಿಕ್ಕಿ ಬಿದ್ದನು. ಅರ್ಜುನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನೂ ಮರೆಯಬೇಡ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ, ಅಂಧಕಾರವನ್ನು ಅಳಿಸಿ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತ ತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಶಬರಿಗಭಯವನ್ನಿತ್ತ ಪ್ರಭುವೇಳು, ಭಕ್ತ ವಿಭೀಷಣನ
ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂ ಜಾಗೃತನಾಗು, ಶೀಘ್ರದಿಂ ಜಾಗೃತನಾಗು, ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಪರಮಾತ್ಮ ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಪವಬಂಧನ, ನೀಗಿಸು ಲೋಕದ ಪವಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಲೋಕ ನಿತ್ಯಗಳು ಜಾಗೃತನಾಗು, ಹಗೆಗಳ ನಗೆಗೀಡಾಗಿಸದೆ ಲೋಕ ನಿತ್ಯಗಳು ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಪವಬಂಧನ, ನೀಗಿಸು ಲೋಕದ ಪವಬಂಧನ. ಪರಮಾತ್ಮ ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲ್ಲಿ ಈ ಜಗವ ಬೆಳಗಿದೆ. ವಾಸುದೇವ ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲ್ಲಿ ಈ ಜಗವ ಬೆಳಗಿದೆ. ಗುರುಮುನಿ ದರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ, ಗುರುಮುನಿ ದರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಪವಬಂಧನ, ನೀಗಿಸು ಲೋಕದ ಪವಬಂಧನ. ವಾಸುದೇವ ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಹಿಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು, ತ್ವರಿತದಿ ತಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ತ್ವರಿತದಿ ತಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಪವಬಂಧನ, ನೀಗಿಸು ಲೋಕದ ಪವಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ.
ಯಾರು? ಧನಂಜಯ. ಕುಶಲವೇ? ಏಕೆ ಈ ಚರಣದಡಿಯಲ್ಲಿ ಕುಳಿತುಕೊಂಡೆ? ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಓ ಸುದೇವ. ಯಾರು? ಭಾವ, ಯಾವಾಗ ಬಂದೆ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ? ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ. ಬಾವಾ ಬಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲಾದೀತೆ. ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದೆ ಈಗ ಈ ನಿನ್ನ ಮಿತ್ರನಾದ ಪಾರ್ಥನು ಬಂದೊಡನೆ ಎಚ್ಚರವಾಗಿ ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನೂ ಇಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದಂತಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ಮೋರ್ಕರವ ಕಾಡಿಗೆಚ್ಚಿನಂತೆ ಹೊರ ಪಾಂಡವರ ಭೀಕರ ಸಂಗ್ರಾಮ ಪ್ರಾರಂಭವಾಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿರುವೆನು. ಏನು, ಪಾಂಡವರಿಗೂ ಕೌರವರಿಗೂ ಯುದ್ಧವೇ ಭಾವ? ಹಾ ಕೃಷ್ಣ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಭುವಿಗೆ ಮರಳಿ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಸೆ. ನಿರಾಸೆ. ಭಾವ ಕೃಷ್ಣ, ಅರ್ಜುನ, ಪರಮಾತ್ಮ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದೋರಿತ ಬೇಡವೋ ಈ ಹಠ? ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಲಾಭ ಯಾರಿಗೋ? ಸದಯರೊಳಗೆ ದ್ರೋಹ ಮೆಣಿಸಿ ಭರತ ಭೂಮಿ ಹಾಳ ಬಯಸಿ. ಸದಯರೊಳಗೆ ದ್ರೋಹ ಮೆಣಿಸಿ ಭರತ ಭೂಮಿ ಹಾಳ ಬಯಸಿ. ಬಂದು ಬಳಗ ರಕ್ತದಿಂದ
ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಬಾವಾ ಕೃಷ್ಣ, ಅರ್ಜುನ, ವಾಸುದೇವ, ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ನಾವಯಾರಿಗೋ ಸಂತಾಪ ದುರಿತ ಬೇಡವೋ ಈ ಘಟ. ಸಮರ ಸಾಹಸ ಅನುಚಿತ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ. ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಹೋರಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಕೃಷ್ಣ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ನೋಡಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನೂ ಸಹ ಈ ಯಾದವರ ಸಹಾಯವನ್ನ ಬೇಡುವ ಉದ್ದೇಶದಿಂದ ಬಂದಿ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ತಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿತ್ತು. ಆದುದರಿಂದ ನೀವು ನನಗೆ ಮೊದಲು ಸಹಾಯವನ್ನ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದರೂ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು, ಮೊದಲು ಬಂದವನು ನಾನು. ನನ್ನ ಪಕ್ಷ ವಹಿಸಿದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆ ಮತ್ಯಾವ ವಿಷಯದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದರೋ ವಯಸ್ಸಿನಲ್ಲಿ ನಿನಗಿಂತ ಚಿಕ್ಕವನು. ತನಗೆ ಬೇಕಾದ್ದನ್ನ ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಎಲ್ಲ ಮಾಯೋವಿ, ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ. ಗುರು ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೊಂದು ಕಡೆ. ಇವೆರಡರಲ್ಲಿ ನನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು ನಿರಾಯುಧನು ಆದ ಈತನಿಂದ ಪ್ರಯೋಜನವೇನು? ಆ ಕೃಷ್ಣ, ಬಾವಾ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾವುದೋ ಅಕ್ಷೋಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ. ನಿನ್ನ ಸಾಹಸಕ್ಕೆ ಸರಿಯಾದ್ದನ್ನೇ ಪಡೆದುಕೊಂಡೆ. ನಡೆ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞಾಪಿಸಬೇಕು. ಅರ್ಜುನ, ಪರಮಾತ್ಮ, ಕೃಷ್ಣ, ಏನಿದು ನಿನ್ನ ಭಕ್ತನನ್ನೆಚ್ಚರಿಸುವ ಕಣ್ಸನ್ನೆಯ ಕಪಟ ಮೋಸ? ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ರಕ್ತ ಕೋಡಿಯ ಹರಿಸೆ, ಮೃತ್ಯು ತಾಂಡವ ನೃತ್ಯ ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋಳ್ ಆಯುಧಗಳನ್ನು ಧರಿಸದಿರೆ ಕೃಷ್ಣ, ರಣದೋಳ್ ಆಯುಧಗಳನ್ನು ಧರಿಸದಿರೆ ಪಾಂಡವರನದೆಂತು ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ, ತಂತ್ರ ನಿಪುಣ, ಅವತಾರ ಪುರುಷ ಮುಕುಂದ. ಕೃಷ್ಣ, ಬಾವಾ, ನೀನು ಕಪಟಿ, ಬಹುಪಕ್ಷಪಾತಿ.
ಈ ಪಾಂಡವರೆಂದರೆ ನಿನಗೆ ಬಹುಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿನ್ನೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಮಾಡಿ ವಚನ ಭ್ರಷ್ಟನಾದ ಈ ಜೋಕೆ ಮುಂದೆ ತಾನೇ ತಿಳಿಯುವುದು. ನಡೆ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಇನ್ನು ರಣಕ್ಷೇತ್ರದಲ್ಲಿ ಸಂಧಿಸೋಣ. ಆಗ ತೋರುವಂತೆ ನಿನ್ನ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲಗಳನ್ನ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕ ಯಾತ್ರೆ ಸಫಲವಾಯಿತು. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಬಿಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನನ್ನಂ ಮೆಚ್ಚಿಸಿದೆ. ಬಿಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನನ್ನಂ ಮೆಚ್ಚಿಸಿದೆ. ಸಿಂಧುಶಯನೆ ನನ್ನ ರಥವೇರಿದೊಡೆ. ಸಿಂಧುಶಯನೆ ನನ್ನ ರಥವೇರಿದೊಡೆ. ಪರಮಾತ್ಮ ಸಿಂಧುಶಯನೆ ನನ್ನ ರಥವೇರಿದೊಡೆ. ಒಂದು ವಿಜಯದ ಪತಾಕೆಯನ ಸಿಂಧುಶಯನೆ ನನ್ನ ರಥವೇರಿದೊಡೆ. ಒಂದು ವಿಜಯದ ಪತಾಕೆಯನ ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಪಾಂಡವರು ದುರ್ಬಲರೆಂದೇಳು ತುಂಡರ ನಾಲಿಗೆ ತುಂಡರಿಸಿ. ಪಾಂಡವರು ದುರ್ಬಲರೆಂದೇಳು ತುಂಡರ ನಾಲಿಗೆ ತುಂಡರಿಸಿ. ಗಂಡುಗಲಿಗಳ ಹೊಗಳಿ ಕೊಳ್ಳುವ ಚಂಡ ಕೌರವರ ಗುಂಡಿಗೆ ಸೀಳಿ. ಗಂಡುಗಲಿಗಳೆಂದು ಹೊಗಳಿಕೊಳ್ಳುವ ಚಂಡ ಕೌರವರ ಗುಂಡಿಗೆ ಸೇರಿ. ಪಾಂಡವರ ದೌರ್ದಂಡತನವನ್ನು ನಾವು ತೋರ್ವೆವು ಭರತ. ಪಾಂಡವರ ದೌರ್ದಂಡತನವನ್ನು ಭರತ ಕಂಡದೋಳ್ ನಾವು ತೋರ್ವೆವು. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಇಂದಿಗೆ ನಾದನ್ಯನ ಏನು. ಅರ್ಜುನ, ಅರ್ಜುನ ಎಂತಹ ಕಾರ್ಯವನ್ನು ಮಾಡಿದೆ? ಏಕೆ, ಏನಾಯ್ತು ವಾಸುದೇವ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿತು ಹೊರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣಧುರಂಧರಾಗಿ ಮೆರೆಯಲು ಸಿದ್ಧರಾಗಿದ್ದ ಬಲರಾಮ ಸಹಿತ ಯಾದವ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಸ್ತ್ರನು ಯುದ್ಧ ವಿಮುಖನೂ ಆದ ನನ್ನನ್ನು ಕೇಳಿಕೊಂಡೆಯಲ್ಲ. ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯ. ನಿರ್ಗತಿಕರ ಗತಿಯು ಪಥಭ್ರಷ್ಟಕರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವನ್ನು ನಲಿಯುವುದನ್ನು. ನಿಯತಿಯ ವಕ್ಷದಲ್ಲಿ
ಮಾನವ ಜೀವನ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಪಾರ್ಥ, ವಿಜಯ ನಾನರಿಯನೇ ನಿನ್ನ ಶೌರ್ಯ. ಪಾರ್ಥ, ಪರಮಾತ್ಮ, ವಿಜಯ ನಾನರಿಯನೇ ನಿನ್ನ ಶೌರ್ಯ. ನಿನ್ನೊಳಿಗ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ. ನಿನ್ನೊಳಿಗ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ. ಭಾವ, ಪರಮಾತ್ಮ, ಅರಿಯನೇ ನಿನ್ನ ವೀರ ಪ್ರಭಾವವನ. ಅರಿಯನೇ ನಿನ್ನ ವೀರ ಪ್ರಭಾವವನ. ಸಾಧಿಸು ಸಾಮರ್ಥ್ಯದಿ ಸಮರವ. ಸಾಧಿಸು ಸಾಮರ್ಥ್ಯದಿ ಸಮರವ ಭಾವ. ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಗುಣವಾದರೂ ನನ್ನಲ್ಲಿ ಯಾವುದಿರುವುದು ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ ಒಂದುವೆ ನಾಚಯವ ಭಯವಿಲ್ಲದೆ ಜಗತಿ. ಒಂದುವೆ ನಾಚಯವ ಭಯವಿಲ್ಲದೆ ಜಗತಿ. ಮುರಹರಿ ನಿನ್ನಯ ಕೊಲುಮೆಯ ಬಲ್ಲದಿ. ಪರಮಾತ್ಮ, ಪಾರ್ಥ, ಮುರಹರಿ ನಿನ್ನಯ ಕೊಲುಮೆಯ ಬಲದಿ. ಮಾಧವ ನಿನ್ನಯ ದಯದಿ ಕಾತುರವೇತಕ್ಕೆ ವಿಜಯ. ಜಯ ಕಾತುರವೇತಕ್ಕೆ ವಿಜಯ. ಕರದೊಳ್ಳು ಗಾಂಡೀವ ಹಿಡಿದಿಯೋ ದೃಢದಿ. ಪಾರ್ಥ, ಪರಮಾತ್ಮ, ಕರದೊಳು ಗಾಂಡೀವ ಹಿಡಿದಿಯೋ ದೃಢದಿ. ಎದೆಗೆಡದಿರು ಜೋಕೆ ಕಡುದೀರ ನೀನಿಸಿ. ಎದೆಗೆಡದಿರು ಜೋಕೆ ಕಡುದೀರ ನೀನೆನಿಸಿ. ಕಾತುರವೇತಕ್ಕೆ ವಿಜಯ. ವಿಜಯ ಕಾತುರವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ಕೃಷ್ಣ, ಕೃಷ್ಣ, ವಿಜಯಕ್ಕೆ ಕಾರಣ ಕರ್ತನು ನೀನೆ. ಪರಮಾತ್ಮ, ಪಾರ್ಥ, ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾಚಯವ ಭಯವಿಲ್ಲದೆ ಜಗತಿ. ಒಂದುವೆ ನಾಚಯವ ಭಯವಿಲ್ಲದೆ ಜಗತಿ. ಪುರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮಾಧವ ನಿನ್ನಯ ದಯದಿ.
ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೋರೆವೆ ಪಾರ್ಥ ಅನವರತವು ನಿನ್ನ ಬಿಡದಲೆ ಪೋರೆವೆ ಮನದನೋ ಮಾನವ ಪಾರ್ಥ 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 ಮನದನ್ನು ಮಾನವ ಬಿಡು ಬಿಡು ಪ್ರಿಯ ಸಖ ಅರ್ಥ ಪರಮಾತ್ಮ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯ ಭಯವೇ ತಗೆ ಇನ್ನು ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ವಿಜಯ ಕೃಷ್ಣ ವಿಜಯ ವಿಜಯ ಪಾರ್ಥ ಪರಮಾತ್ಮ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇಲ್ಲಿ ನಡೆದ ವಿಚಾರವನ್ನು ಭೀಮ ಧರ್ಮರಾಜಾಯಿಗಳಿಗೆ ತಿಳಿಸು. ಈ ನೀನು ಹೊರಡು ಪರತ. ಆಗಬಹುದು ಪರಮಾತ್ಮ. ವಾಸುದೇವ ಪಾರ್ಥ ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ ದೇವಕಿ ವರನಂದನ ಜನಯನ ಪರಮಾತ್ಮ ನಂದ ಗೋಕುಲ ಮಂದಾರ ಮಧುರ ವಾಸುದೇವ ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಪಾರ್ಥ ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂದು ಎನಿಸಿದ ಪರಮಾತ್ಮ ಬಂದು ಎನಿಸಿದ ಪರಮಾತ್ಮ ನೀನೇ ಐವರ ಅಭಿಮಾನ ನಿನಗಾಯಿತು ನಮ್ಮ ಬಾಳಿನ ಆನಂದ ಬೆಳಕಾಯಿತು ಐವರ ಅಭಿಮಾನ ನಿನಗಾಯಿತು ನಮ್ಮ ಬಾಳಿನ ಆನಂದ ಬೆಳಕಾಯಿತು ಇನ್ನು ನಿನಗಿಂತ ಪರದೈವ ಬೇರಿಲ್ಲವು ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ನಮಿತೆ ಮಾಧವ ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ ದೇವಕಿ ವರನಂದನ ದೇವಕಿ ವರನಂದನ ದೇವಕಿ ವರನಂದನ ಮನಮೋಹನ ಸ್ವಾಮಿ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ
ಮೈ ಮರೆಸೋ ಶೃಂಗಾರ ಕಥೆಯಾಯಿತು ರಮಣಿಯೊಡನೆ ಒಲಿದ ವೇಳೆ ಮರೆಯದೆ ಸುಮಲಧಾರೆ ಅನುಲದ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಮನಮೋಹನ ಬಾ ಬೇಗ ಮನಮೋಹನ ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಗಿ ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಗಿ ತಣ್ಣನೆ ಗಾಳಿ ಬಿಸಿಲಾಯಿತು ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಯಿತು ತಣ್ಣನೆ ಗಾಳಿ ಬಿಸಿಲಾಯಿತು ಮದನನ ಇದ ನೋಡಿ ಹೃದಯದ ಹೊರೆ ನಾಡಿ ಮದನನ ಇದ ನೋಡಿ ಹೃದಯದ ಹೊರೆ ನಾಡಿ ಹೊರಲೆ ಬಾಡಿದ ಹೂವಾಯಿತು ಕೊಡಲೆ ಬಾಡಿದ ಹೂವಾಯಿತು ನಿನ್ನಾಡು ಈ ಬಾಡಿ ನಾಳೆನು ನಿನ್ನಾಣೆ ಈ ಬಾಧೆ ನಾಳೆನು ರಮಣಿಯೊಡನೆ ಒಲಿದ ವೇಳೆ ಮರೆಯದೆ ಸುಮಲ ದಾರಿ ಅನುಲ ದಾರಿ ಸುರಿಯದೆ ರಮಣಿಯೊಡನೆ ಒಲಿದ ವೇಳೆ ಸುಮಲ ದಾರಿ ಅನುಲದ ರಮಣಿಯೊಡನೆ ಒಲಿದ ವೇಳೆ ಸುಮಲ ದಾರಿ ಅನುಲದ ಬಾ ಬೇಗ ಪ್ರಿಯ ಬಾ ಬೇಗ ಸ್ವಾಮಿ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಮನಮೋಹನ ಬಾ ಬೇಗ ಮನಮೋಹನ ಪ್ರಿಯ ಯುದ್ಧವು ನಿಶ್ಚಯವಾಯಿತೆ ನಾನು ಮೊದಲೇ ಹೇಳಿದೆ ಯುದ್ಧವೆಂದರೆ ಈ ನಿಮ್ಮ ಹೃದಯ ನಲಿಯುವುದೆಂದು ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯ. ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲೆಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಿಯ ಪ್ರೇಮ ಮೂರ್ತಿಯಂಬ ನಿಮ್ಮ ನಾಮವಿಂದು ವಿಫಲ ವಾಯ್ತೆ. ಪ್ರೇಮ ಮೂರ್ತಿಯಂಬ ನಿಮ್ಮ ನಾಮವಿಂದು ವಿಫಲ ವಾಯ್ತೆ. ಸಮರದಿಂದ ಪ್ರಾಣ ಹಾನಿ
ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಕವುದೈ ದಯಾನಿದಾನ ಆ ಆ ಕವುದೈ ದಯಾನಿದಾನ ಪವನಾತ್ಮ ಭಕ್ತ ದೀನ ಕವುದೈ ದಯಾನಿದಾನ ಪವನಾತ್ಮ ಭಕ್ತ ದೀನ ಲೋಕಕ್ಕಿಂತು ಶಾಂತಿ ದಾನ ಕರುಮೋಚನ ಕಾಂತ ಕರುಮೋಚನ ಕಾಂತ ಕರುಮೋಚನ ಕಾಂತ ಕರುಮೋಚನ ಸರ್ವೇ ಶಾಂತಿ ಗಾತ ನಾಥ ಪ್ರೇಮ ಪೂಜಿತ ಕಾಂತ ಪ್ರೇಮ ಪೂಜಿತ ಪ್ರೇಮ ಪೂಜಿತ ಪ್ರೇಮ ಪೂಜಿತ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಧ ದೊಡಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಧ ದೊಡಗೆ ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರಿಯ ಈ ಮಾನವ ಲೋಕವನ್ನು ಪ್ರಳಯಾವರ್ತಕದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ ಪ್ರಿಯ ಪುರಾತನದ ಅಳಿವೇನು ತಂದ ಆವಿಷ್ಕಾರ ಯುದ್ಧವಿಂದು ಅವಶ್ಯಕ ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು ಆಹಾ. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸಿದೆ ವೀರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆ ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು ಆ ಬೀಜವು ಅಂಕುರಿಸಿ ಎಮ್ಮರವಾಗಿ ದರ್ಶನ ವಿಜ್ಞಾನ ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ ದೃಷ್ಟಿ ಮಾತ್ರದಿಂದ ಜಡ ಜಗತ್ತವನ್ನು ಜೀವಂತವಾಗಿ ಮಾಡಬಲ್ಲೆ ನೀನು ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಪ್ರಿಯ ರುಕ್ಮಿಣಿ ಭ್ರಮೆಯಾನಂದವೇ ಈಗ ಲೋಕ ಭ್ರಮೆಯಾನಂದವೇ ಈಗ ಲೋಕ ಮದಿಸಿದ ಜನರ ತುಳಿಯುವೆ ಭೋಗಕ ಮದಿಸಿದ ಜನರ ತುಳಿಯುವೆ ಭೂಗತ ಈ ಭಯವೇಕೆ ಪ್ರಿಯ ಸತಿ ಕಾಂತೆ ಪ್ರಿಯ ಈ ಭಯವೇಕೆ ಪ್ರಿಯ ಸತಿ ಕಾಂತೆ ಕಲುಷಿತ ಸುಡುವೆ ಮರುಗುವೆ ಏಕೆ ಕಲುಷಿತ ಸುಡುವೆ ಮರುಗುವೆ ಏಕೆ ಭ್ರಮೆಯಾನಂದವೇ ಈಗ ಲೋಕ
ಆಸೆಯು ಕವಿಯೇ ದೂಷಿಪ ಕೌರವ. ಆಸೆಯು ಕವಿಯೇ ದೂಷಿಪ ಕೌರವ. ದ್ವೇಷದ ಸಮರ ರಕ್ತವ ಹರಿಸೆ. ದ್ವೇಷದ ಸಮರ ರಕ್ತವ ಹರಿಸೆ. ಮಾಡಿದ ಬಂಧಕ್ಕೆ ಮೂಡುವೆ ತಂತ್ರ. ಮಾಡಿದ ಬಂಧಕ್ಕೆ ಮೂಡುವೆ ತಂತ್ರ. ಪಾಂಡವ ವಿಜಯ ಕುರುಪತಿ ಪತನ. ಪಾಂಡವ ವಿಜಯ ಕುರುಪತಿ ಪತನ. ಅಂದಿಗೆ ಧರ್ಮದ ಉದಯಾನಂದ. ಅಂದಿಗೆ ಧರ್ಮದ ಉದಯಾನಂದ. ಭ್ರಮೆಯಾನಂದವೇ ಈಗ ಲೋಕ. ಭ್ರಮೆಯಾನಂದವೇ ಈಗ ಲೋಕ. ಭ್ರಮೆಯಾನಂದವೇ ಈಗ ಲೋಕ. ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವನ್ನು ಛೇದಿಸುವ ಹೊರತಾಗಿ ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತ ಅವಸ್ಥೆ ಉಂಟಾಗಿದೆ. ಅಭಿಮಾನಾಸೂರಿಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತ ಅಧಿಕವು ಹೆಚ್ಚಿ ಅಧರ್ಮ ರೋಗವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಸಂಪೂರ್ಣವಾಗಿ ಅದನ್ನು ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಪ್ರೇಯಸಿ ಪ್ರಿಯ ರುಕ್ಮಿಣಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಶತಧಿಕ್ಕಾರ. ಈ ಘೋರ ಹತ್ಯಾಕಾಂಡ ನಿಲ್ಲದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸಿ. ಆದರೆ ನನ್ನ ಈ ಕೊನೆಯ ಪ್ರಯತ್ನ ಕೂಡ ವಿಫಲವಾಗುವುದು. ಪ್ರೇಯಸಿ ಸ್ವಾಮಿ ಸಫಲವಾಗುವುದು. ಪ್ರಿಯ ರುಕ್ಮಿಣಿ, ಕುಸುಮನ ಏನಲೀಲ ಪ್ರಿಯರು ಬಿಡಿಲೂಲ. ಕುಸುಮನ ಏನಲೀಲ. ಕುಸುಮನ ಏನಲೀಲ ಪ್ರಿಯರು ಬಿಡಿಲೂಲ. ಕುಸುಮನ ಏನಲೀಲ. ನಸುನಗೆಯೇ ಮನತಾನಂದದ ಫಲ. ನಸುನಗೆಯೇ ಮನತಾನಂದದ ಫಲ. ದಾಸಪಾಲ ಶೇಷ ಶಯನ ನಿನ್ನ ನಿರ್ಮಲ ಭಾವದ ಧರ್ಮದ ಮೂಲ. ದಾಸಪಾಲ ಶೇಷ ಶಯನ ನಿನ್ನ ನಿರ್ಮಲ ಭಾವದ ಧರ್ಮದ ಮೂಲ. ಕುಸುಮನ ಏನಲೀಲ ಪ್ರಿಯರು ಬಿಡಿಲೂಲ. ಕುಸುಮನ ಏನಲೀಲ. ಕೂರ್ಮವತಾರೆಯು ನಿನ್ನ ವರ್ಮ ತಿಳಿದು ಬಾಳ್ವೆ ನಾನು ಧನ್ಯ. ಕೂರ್ಮವತಾರೆಯು ನಿನ್ನ ವರ್ಮ ತಿಳಿದು ಬಾಳ್ವೆ ನಾನು ಧನ್ಯ. ಶ್ಯಾಮಲವರ್ಣನ್ ನಿನ್ನ ಆ ಶ್ಯಾಮಲವರ್ಣನ್ ನಿನ್ನ
ಮಂತ್ರಿ ಶೇಖರ ತಂತ್ರ ಪಾಲಕನೇ ಮಹಾಪ್ರಭು ಪೇಳ್ದಾರೆಯ ಸೌಖ್ಯವಾ ಮಂತ್ರಿ ಶೇಖರ ತಂತ್ರ ಪಾಲಕನೇ ಪೇಳ್ದಾರೆಯ ಸೌಖ್ಯವಾ ಕಾಲ ಕಾಲಕ್ಕೆ ಮಳೆಗಳಾಗಿ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯದಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯದಿ ನಳಿನ ನಾಮನ ಸ್ಮರಣೆಯಲ್ಲಿ ನಳಿನ ನಾಮನ ಸ್ಮರಣೆಯಲ್ಲಿ ಕಾಲವರಿತು ಭಜಿಸುತ್ತೇವರೆ ಕಾಲವರಿತು ಭಜಿಸುತ್ತೇವರೆ ಮಂತ್ರಿ ಶೇಖರ ತಂತ್ರ ಪಾಲಕನೇ ಪೇಳ್ದಾರೆಯ ಸೌಖ್ಯವಾ ಅಕ್ರೂರ ಮಹಾಪ್ರಭು ನಮ್ಮ ಯಾದವ ರಾಜ್ಯಭಾರ ಕ್ರಮವು ಯಾವ ರೀತಿ ಇರುವುದು ತಿಳಿಸುವಂತವನಾಗು. ಅಪ್ಪಣೆ ಮಹಾಪ್ರಭು. ಮಂತ್ರಿ ಕೇಳು ರಾಜನೇ ಪರಿಲಾಲಿಸೀಗ ಕೇಳು ರಾಜನೇ ಕೇಳು ರಾಜನೇ ಕೇಳು ರಾಜನೇ ಹೋಮ ಮಾಡಿ ಸಾಧ್ಯ ಸ್ವಾಮಿಯ ದಯಾದೆ ಹೋಮ ಮಾಡಿ ಸಾಧ್ಯ ಸ್ವಾಮಿಯ ದಯಾದೆ ಪ್ರೇಮದಿಂದ ಜಾದು ಪ್ರೇಮದಿಂದ ಜಾದು ಇರುತ್ತಿತ್ತು ಈಗ ಕೇಳು ರಾಜನೇ ಪರಿಲಾಲಿಸೀಗ ಕೇಳು ರಾಜನೇ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಮಳೆ ಚೆನ್ನಾಗಿ ಆಗಿ ಬೆಳೆಯೂ ಆಗಿ ಸುಖ ಸಂತೋಷದಿಂದಿರುವರು ಊರು ಹಬ್ಬ ಮಾಡುತ್ತಾ ಸಂತೋಷದಿಂದಿರುವರು ಮಹಾಪ್ರಭು. ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಮಹಾಪ್ರಭು. ಕೃತವರ್ಮ ಬಲಭದ್ರದೇವ ಸೈನ್ಯಾಧಿಪ ಸೈನ್ಯವೆಂತಿರ್ಪುದು ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವೆಂತಿರ್ಪುದು ಸೈನ್ಯಾಧಿಪ ಶತ್ರು ರಾಜರ ಮಗೆ ಇದ್ದು ಕಾಣಿಕೆಯ ಶತ್ರು ರಾಜರ ಮಗೆ ಇದ್ದು ಕಾಣಿಕೆಯ ತಪ್ಪದೆ ತಂದು ಒಪ್ಪಿಸುತ್ತಲಿಹರೆ ತಪ್ಪದೆ ತಂದು ಒಪ್ಪಿಸುತ್ತಲಿಹರೆ ಸೈನ್ಯಾಧಿಪ ಸೈನ್ಯವೆಂತಿರ್ಪುದು ಸೈನ್ಯಾಧಿಪ ಕೃತವರ್ಮ ಬಲಭದ್ರದೇವ ನಮ್ಮ ಯಾದವ ರಣೋತ್ಸಾಹವು ಯಾವ ರೀತಿ ಇರುವುದು ವಿಜ್ಞಾಪಿಸುವೇನು. ಅರಸನೆಲ್ಲ ಆಲಿಸಿ ಸರಸದ ಮೆರವೆ ವರಸೈನವನ್ನ ಪರೀಕ್ಷಿಸುವೆ ಅರಸನೆಲ್ಲ ಆಲಿಸಿ ಸರಸದ ಮೆರವೆ ವರಸೈನವನ್ನ ಪರೀಕ್ಷಿಸುವೆ ದುರಾದೊಳ್ಳೆಯ ಶಿರಾವ ತೆಗಿವೆ ದುರಾದೊಳ್ಳೆಯ ಶಿರಾವ ತೆಗಿವೆ ಧರುಣಿಯ ಮೇಲೆ ಕೆಡುಕುವೆನಾ. ಕೃತವರ್ಮ ಅರಸನೆಲ್ಲ ಆಲಿಸು ಸರಸದ ಮೆರವೆ ವರಸೈನ್ಯವನ್ನ ಪರೀಕ್ಷಿಸುವೆ ದುರಾದೊಳ್ಳೆಯ ಶಿರಾವ ತೆಗಿವೆ ದುರಾದೊಳ್ಳೆಯ ಶಿರಾವ ತೆಗಿವೆ ಧರುಣಿಯ ಮೇಲೆ ಕೆಡುಕುವೆನ ಚಂಡ ನೀಚರ ಪಿಡಿದುಕೊಳ್ಳುವೆ ಬಲಭದ್ರದೇವ ಚಂಡ ನೀಚರ ಪಿಡಿದುಕೊಳ್ಳುವೆ ರುಂಡ ಮುಂಡವ ಖಂಡಿಸುವೆ ದುರಾದೊಳ್ಳೆಯ ಶಿರಾವ ತೆಗಿವೆ ದುರಾದೊಳ್ಳೆಯ ಶಿರಾವ ತೆಗಿವೆ ಧರುಣಿಯ ಮೇಲೆ ಕೆಡುಕುವೆನ
ಅರಸನೆಲ್ಲ ಆಲಿಸು ಸರಸದ ಮೆರವೆ ವರಸೈನವನ್ನ ಪರೀಕ್ಷಿಸುವೆ. ಬಲಭದ್ರದೇವ, ನಮ್ಮ ಸೈನ್ಯಾಧಿಪರು ಶತ್ರುಗಳನ್ನು ಕಂಡರೆ ಸಿಂಹದಂತೆ ಗರ್ಜಿಸಿ ಜಯವನ್ನು ಪಡೆಯಲು ಹಾಜರಾಗಿರುವರು. ಈ ದೇಹದ ಬಾಹುಬಲಲ್ಲಿ ಈ ಗದಾಯುದ್ಧದಿಂದ ಸೈನ್ಯಾಧಿಪರನ್ನು ಚಂಡಾಡಿಸುವಲ್ಲಿ ಪ್ರಯತ್ನಿಸುವೆನು. ಮತ್ತೇನಪ್ಪಣೆ? ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಎಂತ ಧನ್ಯನು ನಾ ಇಂಥ ವೀರರ ಪಡೆದ ದೊರೆಯೊಳು, ಎಂತ ಧನ್ಯನು ನಾ. ಎಂತ ಧನ್ಯನು ನಾ ಇಂಥ ವೀರರ ಪಡೆದ ದೊರೆಯೊಳು, ಎಂತ ಧನ್ಯನು ನಾ. ಕಂತು ಹರನ ಚಿಂತೆ ಮಾಡ್ಪ ಮಂತ್ರಿ ಮಾನ್ಯರು ಇರುವರೆನ್ನೊಳು. ಕಂತು ಹರನ ಚಿಂತೆ ಮಾಡ್ಪ ಮಂತ್ರಿ ಮಾನ್ಯರು ಇರುವರೆನ್ನೊಳು. ಶೂರವೀರರೇ ನಿಮ್ಮ ಶೌರ್ಯದಿ, ಶೂರವೀರರೇ ನಿಮ್ಮ ಶೌರ್ಯದಿ ಹರುಷಗೊಂಡೆನು ಮನದೊಳು, ಹರುಷಗೊಂಡೆನು ಮನದೊಳು, ಹರುಷಗೊಂಡೆನು ಮನದೊಳು. ಎಂತ ಧನ್ಯನು ನಾ ಇಂಥ ವೀರರ ಪಡೆದ ದೊರೆಯೊಳು, ಎಂತ ಧನ್ಯನು ನಾ. ಆಹಾ, ನನ್ನ ಆಸ್ಥಾನದಲ್ಲಿ ಇಂಥ ವೀರರು ಶೂರರು ಇರುವಾಗ ಯಾವ ಕಾರ್ಯಗಳಿಗೆ ತಾನೇ ಕುಂದುಕೊರತೆ ಉಂಟಾಗುವುದು? ಬನ್ನಿ, ನಿಮ್ಮ ನಿಮ್ಮ ಪೀಠಗಳನ್ನು ಅಲಂಕರಿಸಿ. ಅಪ್ಪಣೆ ಪ್ರಭು. ಸಮಾಚಾರವೇನು? ಏನು? ನನ್ನ ಪ್ರಿಯ ಶಿಷ್ಯ ಸುಯೋಧನನು ಬರುತ್ತಿರುವನೆ. ಆತನನ್ನು ಉಚಿತ ಮರ್ಯಾದೆಗಳಿಂದ ಬರಮಾಡಿಕೊಳ್ಳಿ. ಗುರುದೇವ, ನಮಸ್ಕರಿಸುವೆನು. ಕುರುರಾಜ, ನಿನಗೆ ಮಂಗಳವಾಗಲಿ. ಬಾ, ನಿನ್ನ ಪೀಠವನ್ನು ಅಲಂಕರಿಸು. ಯಾರಲ್ಲಿ? ಅಂದದ ಶಿಲೆ ಎರಡು ಕುಣಿದಾಡಿವೆ, ಅಂದದ ಶಿಲೆ ಎರಡು ಕುಣಿದಾಡಿವೆ. ಅದರ ಪನ್ನೀರ ಪರಿಮಳ ಹೂ ಬಿರಿದು, ಅಂದದ ಶಿಲೆ ಎರಡು ಕುಣಿದಾಡಿವೆ. ಗುರುರಾಜ, ಮಹಾಮಂತ್ರಿ, ಮೋಹಿನಿ ಎಂಬುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ಮಹಾಮಂತ್ರಿ, ಬಲಭದ್ರದೇವ, ಮೋಹಿನಿ ಎಂಬುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ನಾಯಕಿಯೇ ನಿನಗೆ ಇವಲ್ಲವೇ. ನಾಯಕಿಯೇ ನಿನಗೆ ಇವಲ್ಲವೇ, ನಾಯಕಿಯೇ ನಿನಗೆ ಇವಲ್ಲವೇ. ಮನಸ್ಸನ್ನು
ಮನಸ್ಸನ್ನು ಕೆಣಕುವ ಚೆಲುವಲ್ಲವೇ ಮನಸ್ಸನ್ನು ಕೆಣಕುವ ಚೆಲುವಲ್ಲವೇ ಅಂದದ ಶಿಲೆ ಎರಡು ಕುಣಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆ ಎರಡು ಕುಣಿದಾಡಿವೆ ಮುತ್ತಿನ ಮಾಲೆಯ ಕಚ್ಚಿ ತಂದಿದೆ ಹೂವೊಂದು ಆಸೆಯ ತೀರಿಸ ಬರುವುದು ಮತ್ತೊಂದು ಮುತ್ತಿನ ಮಾಲೆಯ ಕಚ್ಚಿ ತಂದಿದೆ ಹೂವೊಂದು ಸೇನಾಧಿಪತಿ ಸೇನಾಧಿಪತಿ ಹಲೋ ದಾಗದೆ ಮೀದಾಗ ಜೇಣು ದಾಗದೆ ಮೀದಾಗ ಜೇಣು ದಾಗದೆ ಮೀದಾಗ ಜೇಣು ತಾಮ್ ತಾಮ್ ತಾ ಮೀದಾಗ ಜೇಣು ದಾಗದೆ ಮೀದಾಗ ಜೇಣು ದಾಗದೆ ಮೀದಾಗ ತಾಮ್ 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 ತಾಗದೆ ಮೀದಾಗ ಜೇಣು ತಾಗದೆ ಮೀದಾಗ ಜೇಣು ತಾಗದೆ ಮೀದಾಗ ಜೇಣು ತಾಮ್ 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 ತಾಗದೆ ಮೀದಾಗ ಜೇಣು ತಾಮ್ 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 ತಾಗದೆ ಮೀದಾಗ ಜೇಣು ತಾಮ್ 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 ತಾಗದೆ ಜೇಣು ತಾಗದೆ ಮೀ ಜೇಣು ತಾಗದೆ ಮೀದಾಗ ತಾಗದೆ ಮೀದಾಗ ಜೇಣು ತಾಗದೆ ಮೀದಾಗ ತಾಗದೆ ಮೀದಾಗ ಜೇಣು ತಾಗದೆ ಮೀದಾಗ ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಣಕು 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 ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಣಕು ತದಿಗಿಣಕು ತದಿಗಿಡ ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಣಕು 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 ತಾ ತದಿಗಿಣಕು 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 ತಾ ತದಿಗಿಣಕು 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 ತಾಗದೆ ಮೀದಾಗ ಜೇಣು ತಾಗದೆ ಮೀದಾಗ ಜೇಣು ತಾಗದೆ ಮೀದಾಗ ಜೇಣು ತಂದಿರಿ ಹಿಡ್ದ ತಾಗದೆ ಮೀದಾಗ ಜೇಣು ತಂಗಿರಿ ಹಿಡ್ದ ತಾಗದೆ ಮೀದಾಗ ಜೇಣು ತಂಗಿರಿ ಹಿಡ್ದ ತಂಗಿರಿ ಹಿಡ್ದ ಅಂಗಿರಿ ಹಿಡ್ದ ಅಂಗಿರಿ ಹಿಡ್ದ ತಂಗಿರಿ ಹಿಡ್ದ ಅಂಗಿರಿ ಹಿಡ್ದ ಅಂಗಿರಿ ಹಿಡ್ದ ತಾಗದೆ ಮೀದಾಗ ಜೇಣು ತಾಗದೆ ಮೀದಾಗ ತಾಗದೆ ಮೀದಾಗ ಜೇಣು ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಡಕು ತದಿಗಿಡಕು ತದಿ ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಡಕು ತದಿಗಿಡಕು ತದಿ ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಡಕು
ತಾಂ ತಾಕಿ ತದಿಮಿ ತಾಂ ತದಿಮಿ ತಾಕಿ ತದಿಮಿ ತಾಂ ತದಿಮಿ ತಾಕಿ ತದಿಮಿ ತಾಂಗಿ ರಾಂಗಿ ರಾಂಗಿ ತಾಂಗಿ ರಾಂಗಿ ರಾಂಗಿ ಬಲಭದ್ರದೇವ ರೌಂಡ್ಸೋ ರಂಗಿ 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 ರೌಂಡ್ಸ್ ರೌಂಡ್ ರಂಗಿ 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 ರೌಂಡ್ಸ್ ರಂಗಿ ರಂಗಿ ತಗಿಡ ಬಲೆ ತಗಿಡ ದಿನ್ನುತ್ತಾ ಅಂದದ ಶಿಲೆ ಎರಡು ಕುಣಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬೇರಿದು ಅಂದದ ಶಿಲೆ ಎರಡು ಕುಣಿದಾಡಿವೆ ಗುರುರಾಜ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ನೀನು ಬಂದ ಸಮಾಚಾರವೇನು? ಗುರುದೇವ, ಈ ಸಾರಿ ಆ ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ನಾನು ಇಲ್ಲಿಗೆ ಬಂದಿರುವೆನು. ಅದಿರಲಿ, ನೀನು ಕೃಷ್ಣನನ್ನು ಭೇಟಿಯಾದ ಸಮಾಚಾರವೇನಾಯಿತು? ಗುರುದೇವ, ನಾನು ದ್ವಾರಕೆಗೆ ಹೋಗಿದ್ದಾಗ ಅರ್ಜುನನು ಸಹ ಕೃಷ್ಣನ ಸಹಾಯವನ್ನು ಕೇಳಲು ಬಂದಿದ್ದನು. ಅದಕ್ಕೆ ಕೃಷ್ಣನು ನಾನೋರ್ವನೇ ಒಂದು ಕಡೆ, ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ ಎಂದು ಹೇಳಿದನು. ಅರ್ಜುನನು ಕೃಷ್ಣನನ್ನು ಪಡೆದನು. ನಾನು ನಿಮ್ಮನ್ನು ಯಾದವ ಸೈನ್ಯವನ್ನು ಪಡೆದು ಬಂದೆನು ಗುರುದೇವ. ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದಿರುವುದು ಸರಿ ಅಷ್ಟೇ. ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆ ಎನ್ನುವ ಸಂಗತಿಯು ಅಸಂಗತವಾಯಿತಲ್ಲ. ಗುರುದೇವ, ನಾನೇನೋ ಬಹು ರಹಸ್ಯವಾಗಿಯೇ ಹೋದೆನು. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತು ಕಾಣಿ. ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ನೋಡಿ. ಆದರೆ ಕೃಷ್ಣನು ಆಯುಧ ಹಿಡಿಯುವುದಿಲ್ಲ ಎಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೇ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವನು. ತಾವು ಮನಸ್ಸು ಮಾಡಿದರೆ ತಮಗೆ ಅಸಾಧ್ಯವಾದ ಕಾರ್ಯವುಂಟೆ. ಶತ್ರುಗಳು ಸಹಸ್ರ ಸಾಲಾಗಿ ಬಂದರೂ ಸೋಲಾಗದೆಂಬ ಧೈರ್ಯವು ಹೆಚ್ಚಿತವು. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಆ ದರಿದ್ರ ಪಾಂಡವರಿಗೆ ಕೊಟ್ಟು ಕೊಡುವುದಿಲ್ಲ. ಛಲದಂಕದಲ್ಲಿ ಕಾಲಿಟ್ಟು ಹೆದರುವುದಿಲ್ಲ. ಆ ಪಾಂಡವರು ಸೊಕ್ಕು ಮುರಿಯಲು ತಕ್ಕ ಸಂದರ್ಭ ತಾನಾಗಿಯೇ ಬಂದಿರುವಾಗ ದೊಡ್ಡ ಪಂಥವನ್ನು ಹಠದಿಂದ ಸಾಧಿಸುವೆನು ಗುರುದೇವ. ಅದು ತಮ್ಮ ಅನುಗ್ರಹದಿಂದ. ಬಹಳ ಸಂತೋಷ. ನಿನ್ನ ಜಯವು ನಿಶ್ಚಿತ. ಮಲ್ಯದೇಶದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ನನ್ನ ಸೈನ್ಯಾಧಿಪತಿ ಹಾಗೂ ಆತನ ಸೈನ್ಯವನ್ನು ಈಗಲೇ ನಿನ್ನೊಂದಿಗೆ ಕರೆದುಕೊಂಡು ಹೋಗು. ಆದರೆ ನೆನಪಿರಲಿ, ನಾನು ಬರುವ ತನಕ ದಳಪತಿಯನ್ನು ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಆಗಲಿ ಗುರುದೇವ. ಅವಿವೇಕಿಯಾದ ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ಅಗ್ರಜನ ಬಳಿಗೆ ಹೋಗಿ ಯುದ್ಧ ಸಹಾಯವನ್ನು ಪಡೆದು ಹಿಂದಿರುಗಿ. ಅಗ್ರಜನಾದರೂ ಸೈನ್ಯವನ್ನು ಸಜ್ಜುಗೊಳಿಸಿದನು.
ಅಗ್ರಜನು ಹಲಾಯುಧವನ್ನು ಹಿಡಿದು ಕೌರವರ ಪಕ್ಷವಾಗಿ, ನಿರಾಯುಧನಾಗಿ ನಾನು ಪಾಂಡವರ ಪಕ್ಷವಾಗಿ ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ಗೋವಧೆಗೆ ಪ್ರೇರೇಪಿಸಿ ಮಾಯಾಚಿಂತೆಗೆ ಗುರುಪಡಿಸಿದೆ. ಆಗ ಆಲೋಚಿಸಲು ನನ್ನ ಬಳಿಗೆ ಬರುವೆನು. ಆಗ ದುರ್ಯೋಧನಿಗೆ ಬಲಭದ್ರನ ಚಿಂತೆಯನ್ನು ಮರೆಸಿ ವನವಾಸಕ್ಕೆ ಹೊರಡುವಂತೆ ಮಾಡುವೆ. ಆಗೋ ಅಗ್ರಜನು ಈ ಮಾರ್ಗವೇ ಬರುತ್ತಿಲ್ಲ. ಜಾಗೃತಳಾಗು ಯೋಗಮಾಯಿ. ಪಶು ರೂಪವನ್ನು ಧರಿಸಿ ಬಲಭದ್ರನನ್ನು ಹಿಂಬಾಲಿಸು. ಹೇ, ಏನಿದು? ಈ ಹಸುವು ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಿದೆಯಲ್ಲ. ಹೇ, ದೂರ ನಡೆ. ಅಯ್ಯೋ ವಿಧಿಯೇ, ಏನಾಯಿತು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಹತವಾಯಿತಲ್ಲ. ಅಯ್ಯೋ, ಗೋಹತ್ಯೆ ಪಾಪಕ್ಕೀಡಾದೆನೆ. ಕೊಂದೆನು ನಾನೊಂದ ಗೋವ, ಅರಿಯದೆ ಕೊಂದೆನು ನಾನೊಂದ ಗೋವ. ಕೊಂದೆನು ನಾನೊಂದ ಗೋವ, ಕೊಂದೆನು ನಾನೊಂದ ಗೋವ. ಅರಿಯದಲೇ ವಿಧಿಯ ಪ್ರಭಾವ, ಅರಿಯದಲೇ ವಿಧಿಯ ಪ್ರಭಾವ. ಕೊಂದೆನು ನಾನೊಂದ ಗೋವ. ಏನು ಅರಿಯದ ಗೋವ, ಕೊಂದು ಪಾಪಕ್ಕೆ ಗುರಿಯಾದೆ ದೇವ. ಏನು ಅರಿಯದ ಗೋವ, ಕೊಂದು ಪಾಪಕ್ಕೆ ಗುರಿಯಾದೆ ದೇವ. ಪಾಪಿಯಾದೆ, ಪಾಪಕ್ಕೆ ಗುರಿಯಾದೆ. ಅಯ್ಯೋ ವಿಧಿ, ಪಾಪಿಯಾದೆ, ಪಾಪಕ್ಕೆ ಗುರಿಯಾದೆ. ಪಾಪಿಯಾದೆ, ಪಾಪಕ್ಕೆ ಗುರಿಯಾದೆ. ಪಾಪಿಯಾದೆ, ಪಾಪಕ್ಕೆ ಗುರಿಯಾದೆ. ಕೊಂದೆನು ನಾನೊಂದ ಗೋವ, ಕೊಂದೆನು ನಾನೊಂದ ಗೋವ. ಗೋವ ಗೋವ ಸಾತಕಿ, ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿತು. ನಾನಿಂದು ಗೋಹತ್ಯೆ ಪಾಪಕ್ಕೀಡಾದೆ ಸಾತಕಿ. ಕೋರ್ತೆ ನಿವಾರಣೆಗೆ ಬಲ್ಲವರಲ್ಲಿ ಆಲೋಚಿಸು. ಬಲ್ಲವರೆಂದರೆ ಯಾರು ಸಾತಕಿ? ನಮ್ಮ ಶ್ರೀಕೃಷ್ಣ ಪರಮಾತ್ಮರಿಲ್ಲವೇ? ನಮ್ಮ ಕೃಷ್ಣನನ್ನು ಈಗಲೇ ಬರಮಾಡಲು ಹೇಳು, ಅವನಲ್ಲಿಯೇ ಆಲೋಚಿಸುವೆನು. ಹಾಗೇ ಆಗಲಿ, ಕರೆದುಕೊಂಡು ಬರುವೆ. ಅಗ್ರಜ, ನಮಸ್ಕರಿಸುವೆನು. ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಕೃಷ್ಣ, ನಿನಗೆ ಮಂಗಳವಾಗಲಿ. ಕೃಷ್ಣ, ನಾನಿಂದು ಗೋಹತ್ಯೆ ಪಾಪಕ್ಕೆ ಗುರಿಯಾಗಿದ್ದೇನೆ. ಏನು, ಗೋಹತ್ಯೆಯನ್ನು ಮಾಡಿರುವೆ ಅಣ್ಣ? ಗೋಹತ್ಯೆಯು ಮಹಾ ಪಾಪಕರವಲ್ಲವೇ ಅಣ್ಣ? ಹೌದು ಕೃಷ್ಣ.
ಏನು ಮಾಡಲಿ, ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಹಸು ಕೆಳಗಡೆ ಬಿದ್ದು ಪ್ರಾಣವನ್ನೇ ಬಿಟ್ಟಿತು. ತೋರಿಸೋ ನೀ ಪಥವ ಕೃಷ್ಣ, ತೋರಿಸೋ ನೀ ಪಥವ, ತೋರಿಸೋ ನೀ ಪಥವ ಕೃಷ್ಣ, ತೋರಿಸೋ ನೀ ಪಥವ. ಹತಭಾಗ್ಯ ನಾನಾದೆ ಗತಿಯೇನು ತೋರದೆ, ಹತಭಾಗ್ಯ ನಾನಾದೆ ಗತಿಯೇನು ತೋರದೆ, ಮತಿ ಮತನಾದೆ ವೃಷಭ ಹತ್ಯೆಯ ಗೈದು. ಮತಿ ಮತನಾದೆ ವೃಷಭ ಹತ್ಯೆಯ ಗೈದು. ತೋರಿಸೋ ನೀ ಪಥವ ಕೃಷ್ಣ, ತೋರಿಸೋ ನೀ ಪಥವ ಕೃಷ್ಣ, ಕೃಷ್ಣ ಕೃಷ್ಣ. ಕೃಷ್ಣ, ಈ ಗೋಹತ್ಯಾ ಪಾಪಕ್ಕೆ ಒಂದು ಪರಿಹಾರವನ್ನು ಹೇಳು. ಅಣ್ಣ, ಇಂದಿನಿಂದ 28 ದಿನಗಳ ಕಾಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಭಗವತ್ ಸೇವೆಯನ್ನು ಕೈಗೊಂಡರೆ ಗೋಹತ್ಯಾ ದೋಷವು ಪರಿಹಾರವಾಗುವುದು ಎಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ನೀನು ಅದರಂತೆ ಮಾಡು ಅಣ್ಣ. ಕೃಷ್ಣ, ಹಾಗಾದರೆ ನಾನು ಹಾಗೇ ಮಾಡುತ್ತೇನೆ. ಈಗಲೇ ನಾನು ಭೂ ಸಂಚಾರಕ್ಕೆ ಹೊರಡುವೆನು. ಕೃಷ್ಣ, ಆದರೆ ನೆನಪಿರಲಿ, ಯಾದವ ರಾಜ್ಯಭಾರದ ಕಡೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸು. ಆಗಬಹುದು ಅಣ್ಣ. ದೇವ, ಸಾತಕಿ, ಇದೇನು ಈಗ ತಾನೇ ದುರ್ಯೋಧನನ ಪಕ್ಷವಾಗಿ ನಿಲ್ಲುವನೆಂದು ಹೇಳಿ ಈಗ ಭೂಸಂಚಾರಕ್ಕೆ ಹೊರಟರೆ ಆ ದುರ್ಯೋಧನನ ಗತಿ? ಪಾಂಡವರು ಕೌರವರು ಬಡಿದಾಡಿಕೊಂಡು ಮಡಿಯಲಿ, ನನಗಾಗಬೇಕಾದರೂ ಏನು? ಈಗ ನಾನು ಸದ್ಯಕ್ಕೆ ನನ್ನ ಗೋಹತ್ಯಾ ಪಾಪವನ್ನು ನಿವಾರಿಸಿಕೊಂಡರೆ ಸಾಕಾಗಿದೆ. ನಾನಿನ್ನು ಹೊರಡುತ್ತೇನೆ. ಅಗ್ರಜ, ಅಗ್ರಜ, ನನಗೆ ಬೇಕಾಗಿದ್ದು ಇಷ್ಟೇ. ಅಗ್ರಜನು ಭೂಸಂಚಾರವನ್ನು ಮುಗಿಸಿಕೊಂಡು ಹಿಂದಿರುಗುವಷ್ಟರಲ್ಲಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿಗೊಳಿಸುವೆ. ಕಷ್ಟವಯ್ಯ ಕಷ್ಟ ನಿನ್ನ ಸಹವಾಸ. ಇಲ್ಲದ ಸಲ್ಲದ ದೋಷಾರೋಪವನ್ನು ಬಲಭದ್ರನ ಮೇಲೆ ತಂದೊಡ್ಡಿ ಆತನನ್ನು ಸ್ಥಳಭ್ರಷ್ಟನಾಗುವಂತೆ ಮಾಡಿರುವೆ. ಇನ್ನು ನಮ್ಮಗಳ ಗತಿ ಏನು ಮಾಡುವೆಯೋ ನನಗೆ ಭಯವಾಗುತ್ತಿದೆ. ಸಾತ್ಯಕಿ, ನಿನಗೆ ಭಯಬೇಕೆ? ಅಗ್ರಜನು ಹಲಾಯುಧವನ್ನು ಹಿಡಿದು ಕೌರವರ ಪಕ್ಷವಾಗಿ, ನಿರಾಯುಧನಾಗಿ ನಾನು ಪಾಂಡವರ ಪಕ್ಷವಾಗಿ ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಹೀಗೆ ಮಾಡಿದೆ. ನಡೆ, ಹಸ್ತಿನಾವತಿಗೆ ಹೋಗಿ ದುರ್ಯೋಧನಾದಿಗಳಿಗೆ ವಿವೇಕವನ್ನು ಹೇಳಿ ನೋಡೋಣ. ಹಾಗೆ ಆಗಲಿ. ಬಾ.